ತುಂಬಾ ಒಳ್ಳೆ ಗಾಳಿಯನ್ನ ಸೇವನೆ ಬೇಸಿಗೆಯಲ್ಲಿ ಟೆಸ್ಟ್ ಜಾಸ್ತಿ ಆಗುತ್ತೆ, ಅದನ್ನು ನಾವು ಶ್ವಾಸಕೋಶಕ್ಕೆ ತಗೋತೀವಿ. ಡೆಫಿನೆಟ್ಲಿ ನೀವು ಹೇಳ್ದಂಗೆ ಸೀಸನ್ ಅಲ್ಲಿ ವೇರಿ ಆಗುತ್ತೆ. ಓಕೆ, ನಾನು ರಾಜೇಶ್ ಭಟ್ ಅವ್ರನ್ನ ಕೇಳ್ತೀನಿ. ಎಸ್, ಈ ಮರವನ್ನ ಉಳಿಸ್ಕೊಂಡ್ರೆ ಒಳ್ಳೆ ಗಾಳಿ ನಮಗೆ ಸಿಗುತ್ತೆ, ಅದು ಒಂದೇ ಆಪ್ಷನ್. ಇನ್ನೇನು ಅದರಲ್ಲಿ ಸೈನ್ಸ್, ರಾಕೆಟ್ ಸೈನ್ಸ್ ಏನಿಲ್ಲ. ಅದನ್ನ ನಮ್ಮ ರಾಜಕಾರಣಿಗಳು ನೋಡ್ಕೊಳ್ಬೇಕು, ಅವ್ರು ನೋಡ್ತಾರ ಇಲ್ವೋ ಗೊತ್ತಿಲ್ಲ. ಇದನ್ನ ಹೊರತುಪಡಿಸಿ ಎಲ್ಲ ವಿಚಾರದಲ್ಲೂ ಬೆಂಗಳೂರು ಟಾರ್ಗೆಟ್ ಆಗ್ತದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಮಳೆ ಬಂದಾಗ ಹೌದು, ಬೆಂಗಳೂರಿನಲ್ಲಿ ಕೆಲವೊಂದು ಏರಿಯಾಗಳು ಫ್ಲಡ್ ಆಗ್ತಾ ಇದೆ, ಅದನ್ನ ಸೊಲ್ಯೂಷನ್ ಕಂಡುಹಿಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡಿದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇದ್ರ 10 ಪಟ್ಟು ಆಗ್ತದೆ. ಬಟ್ ಸ್ಟಿಲ್ ಬೆಂಗಳೂರು ಯಾಕೆ ಟಾರ್ಗೆಟ್ ಆಗ್ತಾ ಇದೆ? ನನ್ಗೆ ಹೇಳೋದು, ನಾವು ನಗರನ ಟಾರ್ಗೆಟ್ ಮಾಡಿ ನಗರನ ಬಯೋ ಬದಲು ಈ ವ್ಯವಸ್ಥೆಗೆ ಕಾರಣ ಆದವ್ರನ್ನ ನಾವು ಪ್ರಶ್ನೆ ಕತ್ತಿ ಅಲ್ಲ, ನನ್ನ ಪ್ರಶ್ನೆ ಕಂಪೇರ್ ಟು ಬೇರೆ ಕಡೆ ನಾವು ಇನ್ನೂ ಒಳ್ಳೆ ಮಟ್ಟದಲ್ಲಿ ಬೆಟರ್. ಬಟ್ ಏನಾಗುತ್ತೆ ಮೇಡಮ್, ನಮ್ದು ಬೆಂಗಳೂರು ಎಷ್ಟು ಚಿರಪರಿಚಿತ ಜನಗಳಿಗೆ ಅಂದ್ರೆ ಸುದ್ದಿ ಬೇಗ ಆಗುತ್ತೆ. ಆಮೇಲೆ ಕೆಲವರು ಪಟ್ಟದ ಹಿತಾಸಕ್ತಿಗಳು ಇರ್ಬೋದು, ನೇಮ್ ಡಿಸ್ಕ್ರೆಡಿಟ್ ಮಾಡೋದು ಬೆಂಗಳೂರಿನ, ಅದು ಇರ್ಬೋದು. ಬಟ್ ಏನಂದ್ರೆ ಮೇಡಮ್, ನಾನು ಎಲ್ರಿಗೂ ಹೇಳೋದು, ಯಾರೇ ಸೋಷಿಯಲ್ ಮೀಡಿಯಾ ಏನೇ ಮಾಡಿದ್ರು ಕೂಡ ನೀವು ಸುಮ್ಮನೆ ನಗರನ ಬಿಟ್ಬಿಡ್ಬೇಡಿ, ಜನಗಳನ್ನ ಬೈದ್ ಬಿಡೋದಲ್ಲ. ಇದು ಕಾರಣ ಆದವ್ರು ಯಾರು, ಅವ್ರು ತಪ್ಪಿಸ್ಕೊಳಕ್ ಬಿಡಬಾರ್ದು. ನಾವು ಕತ್ಪಟ್ಟಿ ಇಟ್ಕೊಳ್ ಕೇಳಬೇಕು. 3 ಪಕ್ಷದವ್ರು ಸೇರ್ಕೊಂಡಿದ್ದಾರೆ. ಇವಾಗ ನೋಡಿ, ಇವಾಗ ಬೆಂಗಳೂರು ಹಾಳು ಮಾಡಾಯ್ತಾ? ಈಗ ಬೆಂಗಳೂರು ದಕ್ಷಿಣ, ತುಮಕೂರ್ನ ನೆಕ್ಸ್ಟ್ ಹೋಗ್ತಾರೆ, ಇವಾಗ ನೆಕ್ಸ್ಟ್ ಉತ್ತರ ಈ ಕಡೆ ಬರ್ತಾರೆ. ಇಡೀ ಬೆಂಗಳೂರಿನ ಡಯಾಮೀಟರ್ ಜಾಸ್ತಿ ಮಾಡ್ತಾರೆ. ಏನಕ್ಕೆ? ಅದೇನೋ ಬೆಂಗಳೂರು ಡೆವಲಪ್ಮೆಂಟ್ ಮಾಡಕ್ಕಲ್ಲ, ಎಲ್ಲ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡು ಅವ್ರ ಜೇಬ್ ತುಂಬಿಸ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ ಬಿಟ್ರೆ ಜನಗಳಿಗೋಸ್ಕರ ಏನು ಇಲ್ಲ. ಇಲ್ಲಿ ನಿಜವಾಗ್ಲೂ ಜನಗಳ ಬಗ್ಗೆ ಕನ್ಸರ್ನ್ ಇದ್ರೆ ಈ ತರ ಎಲ್ಲ ಸುಮ್ನೆ ಬೆಂಗಳೂರಿಗೆ ಪ್ರತಿನಿತ್ಯ ವಲಸೆ ಬರೋರ ಸಂಖ್ಯೆ ಜಾಸ್ತಿ ಇದೆ. ಇರೋ ಒಂದು ಪುಟ್ಟು ಮನೆಯಲ್ಲಿ ಎಷ್ಟು ಜನ ಅಂತ ತುಂಬಿಸ್ತೀರಿ? ಅದನ್ನ ಬೇರೆ ಬೇರೆ ಕಡೆಗೆ ಸ್ಪ್ರೆಡ್ ಮಾಡಿದ್ರೆ ಏನ್ ತಪ್ಪು ಅಂತ ಅವ್ರು ಕೇಳ್ತಾರೆ. ಅಲ್ಲಲ್ಲ, ಈಗ ನೀವ್ ಹೇಳಿದ್ರಲ್ಲ, ತುಮಕೂರಿಗೆ ಕಡೆಗೆಲ್ಲ ಎಳಿತಾ ಇದಾರೆ, ರಾಮನಗರದ ಕಡೆ ಎಳಿತಾ ಇದಾರೆ ಅಂತ. ಬೆಂಗಳೂರಿನ ದೊಡ್ಡ ಮಟ್ಟದಲ್ಲಿ ಇನ್ನು ದೊಡ್ಡ ನಗರ ಮಾಡಿದ್ರೆ ಇನ್ನು ಒಳ್ಳೇದಲ್ವಾ ಅಂತಾನು ಕೇಳ್ತಾರೆ. ಅದೇ ಮೇಡಮ್, ಈಗ ಎಲ್ಲಿ ಸ್ಟಾಪ್ ಎಲ್ಲಿ, ಇದಕ್ಕೆ ಸ್ಟಾಪೇ ಇಲ್ಲಂಗ ಆಗೋಗ್ಬಿಡುತ್ತೆ. ಇವಾಗ ಅದಕ್ಕೆ ನಾವ್ ಹೇಳ್ತಿರೋದು, ಎಲ್ಲೆಲ್ಲಿ ನೀವು ಒಂದೇ ಕಡೆ ಡೆವಲಪ್ ಮಾಡೋದು ಕರೆಕ್ಟ್, ಅದೊಟ್ಟಿಗೆ ಬೇರೆ ಬೇರೆ ಡೆವಲಪ್ ಮಾಡೋದು ಸರ್ಕಾರ ಯೋಚನೆ ಇರಬೇಕು. ಬೇರೆ ಇವಾಗ ತುಮಕೂರನ್ನ ಡೆವಲಪ್ ಮಾಡಕ್ ಬಿಡಬೇಕು, ಬೇರೆ ಇವಾಗ ಮೆಟ್ರೋ ನೋಡಿ, ತುಮಕೂರು ಗಂಟ ಏನ್ ಅವಶ್ಯಕತೆ ಇದೆ? ಮೆಟ್ರೋ ಇರೋದು ಬೆಂಗಳೂರಿಗೋಸ್ಕರ, ಮೆಟ್ರೋಪಾಲಿಟನ್ಗೋಸ್ಕರ. ತುಮಕೂರವರೆಗೂ ಮೆಟ್ರೋ ಆಗ್ತಿದೆ, ಜನಗಳು ನಗ್ತಾ ಇದಾರೆ ಇವತ್ತು. ಅದ್ರ ಬದಲು ನೀವು ಎಷ್ಟು ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದು ಏನೂ ಮಾಡದೆ, ನಾನು ಹೇಳಿದೆ, ಅಂಡರ್ ಗ್ರೌಂಡ್ ಒಂದಿರ್ಬೋದು, ಸ್ಕೈ ಡೆಕ್ ಅಂತ ಇರ್ಬೋದು, ಗ್ರೇಟರ್ ಬೆಂಗಳೂರು ಮಾಡ್ತಿರೋದು. ಮೇಡಮ್, ಇಲ್ಲಿ ನಾನು ಒಂದು ಹೇಳ್ತೀನಿ ಮೇಡಮ್, ಏನೇ ಒಂದು ಪಾಲಿಸಿ ಸರ್ಕಾರ ಆಗಬೇಕಾದ್ರೆ ಇವತ್ತು ವಾರ್ಡ್ ಕಮಿಟೀಸ್ ಇದೆ, ಶಿಕ್ಷಣ ತಜ್ಞರಿದ್ದಾರೆ, IASC ಅಲ್ಲಿ ಜನಗಳಿದ್ದಾರೆ, ಈ ತರ ಹಲವಾರು ಜನ ಡಾಕ್ಟರ್ಸ್ ಇದ್ದಾರೆ. ಎಲ್ಲರನ್ನೂ ಕೂರಿಸ್ಕೊಂಡು ಕನ್ಸಲ್ಟ್ ಮಾಡಿ ಪ್ಲಾನ್ ಮಾಡಬೇಕು. ಯಾವುದೂ ಪ್ಲಾನ್ ಆಗಲ್ಲ ಇಲ್ಲಿ, ಎಲ್ಲ ಏಕಪಕ್ಷೀಯ ನಿರ್ಧಾರಗಳು. ಈ ಪಕ್ಷ ಬಂದಾಗ ಇವ್ರು ಮಾಡ್ತಾರೆ, ಅವ್ರು ಬಂದಾಗ ಅವ್ರು ಮಾಡ್ತಾರೆ. ಇದೆಲ್ಲ ನಿಲ್ಲಬೇಕು ಮೇಡಮ್. ಪರಿಸರಕ್ಕೆ ನೀವೇನೋ ದುಡ್ಡು ಮಾಡ್ಕೊಂಡು ಎಲ್ಲ ಹಾಳು ಮಾಡ್ತಿದ್ದೀರಾ, ಪರಿಸರಕ್ಕೆ ನೀವು ಟಚ್ ಮಾಡಬಾರ್ದು. ಇವತ್ತು ಅನ್ಫಾರ್ಚುನೇಟು ಪರಿಸರ, ಶಿಕ್ಷಣ, ಆರೋಗ್ಯ ಎಲ್ಲದರಲ್ಲಿ ಲಾಭ ಹೊಡೆಯಕ್ಕೆ ನೋಡ್ತಿದ್ದಾರೆ. ಇವತ್ತು ಎಲ್ಲದರಲ್ಲೂ ಇವತ್ತು ಹಾಳು ಮಾಡಿ ಒಟ್ಟಿನಲ್ಲಿ ಜನಗಳು ಜೀವನ ಮಾಡಕ್ಕೆ, ಶಿಕ್ಷಣ ಪಡೆಯಕ್ಕೂ ಆಗಬಾರ್ದು. ಪರಿಸರನ್ನು ಹೊಡಿಸ್ಕೊಂಡು ಸುಮ್ಮನಿಲ್ಲ, ಒಂದ್ ಕೆನ್ನೆಗೆ ವಾಪಸ್ ತಿರುಗಿ ಹೊಡಿತಾ ಇದೆ ನಮಗೆ. ನಾವು ಪ್ರತಿ ಮಳೆಗಾಲದಲ್ಲೂ ಫ್ಲಡ್ ನೋಡ್ತಾ ಇದೀವಿ. ಚಳಿ ಅಂದ್ರೆ ಚಳಿಯಾಗಿ ಜನ ಸತ್ತಿರೋದನ್ನು ನೋಡಿದ್ವಿ. ಕೊನೆಗೆ ನಾವು ಬಲಿಪಶುಗಳು ಹಾಕಿದೀವಿ ಮೇಡಮ್. ಈಗ ನೋಡಿ, ಒತ್ತುವರಿ ಮಾಡಿ ಮಳೆಗಾಲ ಬಂದಾಗ ಹೇಳ್ತಾರೆ, ಈಗ ಕೊನೆಗೆ ಮನೆಗಳು ಹೊಡೆದಾಕಿದ್ದಾರೆ. ಪಾಪ ಮನೆಗಳು ತಗೊಂಡು ನಮ್ಮಂತ ನಿಮ್ಮಂತ ಮಿಡಲ್ ಕ್ಲಾಸ್ ಮೇಡಮ್ ಕನ್ಸ್ ಕಟ್ಕೊಂಡು ಬೆಂಗಳೂರು ಮನೆ ಕಟ್ತಾರೆ. ನೋಡ್ರೆ ಒತ್ತುವರಿ ಆಗಿರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಇದು ಕೊನೆಗೆ ಆಮೇಲೆ ಇವಾಗ ನಾಳೆ ಕ್ಯಾನ್ಸರ್ ಬಂದ್ರೆ ಯಾರು? ನಾವು ಸಾಮಾನ್ಯ ಜನ. ಇದನ್ನ ಜನಗಳು ಅರ್ಥ ಮಾಡ್ಕೋಬೇಕು. ಸರ್ ಹೇಳಿದ್ರಲ್ಲ, ಪರಿಸರ ಬಗ್ಗೆ ಕಾಳಜಿ ವಹಿಸ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನಾವು ನಿಮ್ಮ ನೆಕ್ಸ್ಟ್ ಸೊಸೈಟಿನ ಉಳಿಸ್ಕೊಳ್ಬೇಕಂದ್ರೆ ಎಲ್ಲರೂ ಮರ ಕಡಿದ್ರೆ ಪ್ರಶ್ನೆ ಮಾಡಿ, ನೀನು ಮರಕ್ಕೆ ಏನಾರು ಮಾಡ, ನೀನು ನಿಂತ್ಕೋ. ಅದಕ್ಕೆ ನಾವು ಸ್ಕೂಲಲ್ಲಿ ಹೇಳ್ಕೊಡೋದು ಎಲ್ಲ ಅಪಿಕೋಬ್ ಚಳುವಳಿ ಇರೋದು, ಶಿವರಾಮ್ ಕಾರಂತರ ಬಗ್ಗೆ ಹೇಳೋದು. ಯಾಕೆ ಅಂದ್ರೆ ಮರ ಎಲ್ಲಾದ್ರೂ ನಿಮ್ಮ ಕಣ್ಣು ಮುಂದೆ ಬಂದ್ರೆ ನಿಂತ್ಕೊಳ್ಳಿ. ಎಲ್ಲಾದ್ರೂ ನಿಮಗೆ ಏನಾದ್ರೂ ಸಮಸ್ಯೆ ಹಾಕಿದೆ ಪರಿಸರಕ್ಕಂದ್ರೆ ಪ್ಲೀಸ್ ಸ್ಟ್ಯಾಂಡ್, ಒಬ್ಬನೇ ಆದ್ರೂ ನಿಂತ್ಕೊಳ್ಬೇಕು, ಪ್ರಶ್ನೆ ಮಾಡ್ಬೇಕು. ಅವಾಗಲೇ ನಾವು ಇವಾಗ ನಾವು ಬಿಡಿ ಮೇಡಮ್, ನೀವು ಹೇಳಿ 50 ವರ್ಷಕ್ಕೆ ತೊಂದರೆ ಇಲ್ಲ, ಆಮೇಲೆ ನೆಕ್ಸ್ಟ್ ಜನರೇಷನ್ ನಮ್ಗೆ ಪ್ರಶ್ನೆ ಮಾಡಬಾರ್ದು. ನೀವೇನ್ ಸುಮ್ಮನೆ ಇದ್ರ, ನೀವು ನೆಕ್ಸ್ಟ್ ಜನರೇಷನ್ ಹಿಂಗೆ ಟಿವಿಯಲ್ಲಿ ಕೂತ್ಕೊಂಡು ಹಳೆ ಜನರೇಷನ್ ಏನು ಮಾಡಿಲ್ಲ, ವೇಸ್ಟ್ ಅವರು, ಅವ್ರಿಂದ ಹಿಂಗಾಗಿದೆ ಅಂತ ನಾವು ಪ್ರಯತ್ನ ಪಟ್ವಿ. ನನ್ನ ಮಗು ನಾನು ಹೇಳ್ಬೇಕಿಲ್ಲಪ್ಪ ಹಿಂಗೆ ಹಾಳಾಗಿದೆ, ಕರೆಕ್ಟ್, ನಾವು ಪ್ರಯತ್ನ ಪಟ್ವಿ. ನಮ್ಗೆ ಎಷ್ಟಾಗುತ್ತೆ ಹೋರಾಟ ಮಾಡೋದು ಹೇಳೋ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕು. ಅದಕ್ಕೋಸ್ಕರ ಅದು ನಾವು ಬೆಂಗಳೂರನ್ನ ಚೇಂಜ್ ಮಾಡೋಣ, ಒಟ್ಟಿಗೆ ನಾವು ಗೌರವದಿಂದ ಇರೋಣ. ಈಗ ಊಟ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ಇದ್ರ ಬಗ್ಗೆ ನಮ್ಗೆ ಪ್ರೀತಿ ಇರಬೇಕು. ಪ್ರೀತಿ ಇದ್ದಿದ್ದ ಕಡೆನೆ ಕ್ರಿಟಿಸಿಸಮ್ ಇರುತ್ತೆ. ಅದನ್ನ ಸರಿ ಮಾಡಕ್ಕೋಸ್ಕರ ನಾವು ಚರ್ಚೆ ಪ್ರಶ್ನೆ ಕೇಳ್ತೀವಿ. ಇಷ್ಟು ನಮ್ಮ ವಾದ. ಓಕೆ ಡಾಕ್ಟರ್, ಈಗ ಕುಡಿಯುವಂತಹ ನೀರು ಪರಿಶುದ್ಧವಾಗಿರ್ಬೇಕು, ಅವಾಗ ನಮ್ಗೆ ಯಾವುದೇ ರೀತಿಯ ಕಾಯಿಲೆ ಬರಲ್ಲ. ಊಟವು ಚೆನ್ನಾಗಿರ್ಬೇಕು. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, 3 ಹೊತ್ತು ಊಟ ಮಾಡ್ತೀವಿ, ಒಂದು 5 ರಿಂದ 6 ಟೈಮ್ ನೀರು ಕುಡಿತೀವಿ ಅಷ್ಟೇ. ಬಟ್ ದಿನದ 24 ಗಂಟೆಯೂ ಉಸಿರಾಟವನ್ನ ನಾವು ಅಂದ್ರೆ ಗಾಳಿನ ಸೇವನೆ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ವಿಚಾರ ಗಾಳಿನೇ, ಕಂಪೇರ್ ಟು ಊಟ ನೀರು ಅಂತ ಹೋದ್ರೆ ಗಾಳಿನೇ. ಬಟ್ ಇದೇ ಕಲುಷಿತ ಆಗ್ತಾ ಇದೆ ಅಂದಾಗ ಏನ್ ಅನ್ಸುತ್ತೆ? ನಾನು ಅವಲೇ ಹೇಳ್ದಂಗೆ, ನಿಮಗೆ ಬರೀ ಉಸಿರಾಟಕ್ಕೆ ಅಷ್ಟೇ ಅಲ್ಲ, ಮನುಷ್ಯನ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾದ್ರೆ ಒಳ್ಳೆ ಗಾಳಿ ಬೇಕು. ನಮ್ಮ ಸ್ಪೆಷಲ್ ಸೆನ್ಸಸ್ಸು ಉಸಿರಾಟ ಮತ್ತು ಕೇಳಿಸ್ಕೊಳ್ಳೋದಕ್ಕೂ ಕೂಡ ಗಾಳಿ ಭಾಳ ಇಂಪಾರ್ಟೆಂಟು. ಸೊ ಗಾಳಿಯ ಇಮ್ಮಿಡಿಯೇಟ್ ಅಟ್ಮಾಸ್ಫಿಯರ್ ನಮ್ಮೆಲ್ಲರಿಗೂ ಕೂಡ ಗಾಳಿನೇ.
ಸೊ ಅದರಿಂದ ಗಾಳಿಯ ಮಹತ್ವ ಮನುಷ್ಯನ ದೇಹಕ್ಕೆ ತುಂಬ ಇದೆ. ಅದರಿಂದ ನೀರು ಕಂಪೇರ್ ಮಾಡಿ, ನೀರು ಇಲ್ದಿರ ಆಕ್ಚುಲಿ 10 ದಿನ ಬದುಕ್ಬೋದು ನೀರೇ ಕುಡಿದಿರ, ಬಟ್ ಗಾಳಿ ಇಲ್ದಿರ 5 ನಿಮಿಷನೂ ಕೂಡ ಬದುಕಲಿಕ್ಕಾಗಲ್ಲ. ಅದರಿಂದ ದಯವಿಟ್ಟು ಗಾಳಿ ನಮ್ಮ ಸುತ್ತ ಬಹಳ ಇಂಪಾರ್ಟೆಂಟ್. ಮನುಷ್ಯನಿಗೆ ಆರೋಗ್ಯ ಗೆಲುವಾಗಿರಬೇಕು ಅಂದರೆ, ಸ್ವೆಟ್ಟಿಂಗ್ ಆಗಬಾರ್ದು ಅಂದರೆ, ಹ್ಯುಮಿಡಿಟಿ ಕಡಿಮೆ ಇರಬೇಕು ಅಂದರೆ ಎಲ್ಲದಕ್ಕೂ ಗಾಳಿ ಬೇಕು. ಅದರಿಂದ ಗಾಳಿ ಮನುಷ್ಯನ ದೇಹಕ್ಕೆ ಬಹಳ ಇಂಪಾರ್ಟೆಂಟು. ಇದನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಓಕೆ ಮಂಜೂರೇ, ಗಾರ್ಡನ್ ಸಿಟಿಯಾಗೆ ಉಳ್ಕೋಬೇಕು, ಗಾರ್ಬೇಜ್ ಸಿಟಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜಕಾರಣಿಗಳ ಪಾತ್ರ ಹೇಗಿರಬೇಕು, ನಮ್ಮ ಜವಾಬ್ದಾರಿ ಏನಿರಬೇಕು? ನಾವೆಲ್ಲರೂ ಅದೇ ಮೇಡಮ್ ಹೇಳ್ತಿರೋದು. ಇವರೆಲ್ಲ ಬಂದು ಹಿಂಗೆ ಆರೋಪ ಮಾಡೋ ಬದಲು ನೀವೆಲ್ಲ ಕೈ ಜೋಡಿಸಿ, ಈ ಸಮಸ್ಯೆ ಇದ್ದಾಗ ಈ ಥರ ಇದೆ ಅಂತ ನೀವು ಅನ್ಕೊಳ್ಳೋ ಬದಲು ನೀವೇ ಕೈ ಜೋಡಿಸಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡಿ. ನಿಮ್ಮ ಇರ್ತಕ್ಕಂಥ ಈ ಟೆಕ್ನಾಲಜಿನ ಪರಿಸರದ ಬಗ್ಗೆ ಹೇಳಿ, ಪರಿಸರದ ಬಗ್ಗೆ ಪ್ರಚಾರ ಕೊಡಿ, ಗಿಡ ನೆಡಿರಿ ಎಲ್ಲರೂ ಅಂತ ಹೇಳಿ, ಮರಗಳು ಉಳಿಸೋದಕ್ಕೆ ಅಭಿಯಾನ ಮಾಡಿ, ಕೆರೆ ಉಳಿಸೋದಕ್ಕೆ ಬನ್ನಿ. ಇಂಥವರೆಲ್ಲ ಕೆಲಸ ಮಾಡ್ತಾ ಇದಾರಲ್ಲ, ಬನ್ನಿ ಕೈ ಜೋಡಿಸಿ. ಕಂಟೋನ್ಮೆಂಟ್ ಹೋರಾಟದ ಬಗ್ಗೆ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರ್ತಾನೆ ಇರುತ್ತೆ, ನೋಡ್ತಾ ಇರ್ತೀರಲ್ಲ, ಬನ್ನಿ ಕೈ ಜೋಡಿಸಿ. ಸರ್ಕಾರಗಳು ಎಲ್ಲ ಗ್ಯಾರಂಟಿಗಳು ಕೊಡೋದ್ರ ಜೊತೆಗೆ ಇದು ಒಂದು ಗ್ಯಾರಂಟಿ ಬೇಕಾಗಿದೆ, ಅವಶ್ಯಕತೆ ಇದೆ ಮೇಡಮ್. ಯಾಕಂದ್ರೆ ಮುಂದಿನ ಭವಿಷ್ಯತ್ತಿಗೆ 100% ಪರಿಸರ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಭವಿಷ್ಯತ್ ಇವ್ರು ಹೇಳೋದು ಮುಂದಿನ ದಿನಗಳಲ್ಲಿ ಆಗೋದು ಬೇಡ. ಈ ತರ ನಮಗೆ ಧೋರಣೆಗಳು ಬೇಡ. ಆಗ್ಬಾರ್ದು. ಸರ್ಕಾರನೂ ಎಚ್ಚರಿಕೆ ವಹಿಸ್ಕೋಬೇಕು, ಅಲರ್ಟ್ ಆಗಬೇಕು. ಒಂದೊಂದು ವಾರ್ಡ್ಗೆ ಹೇಗೆ ಒಬ್ಬೊಬ್ರು ಕಾರ್ಪೊರೇಟ್ ಇರ್ತಾರೋ ಹಾಗೆ ಒಂದೊಂದು ವಾರ್ಡ್ಗೂ ಒಬ್ಬೊಬ್ಬರು ಅರಣ್ಯ ಇಲಾಖೆಯವರು ಸೀರಿಯಸ್ ಆಗಿ ಕೆಲಸ ಮಾಡಬೇಕು. ಯಾರು ಮರ ಕಡಿತಾರೋ ಅವ್ರ ವಿರುದ್ಧ ಯಾವುದೇ ತರ ಕರುಣೆ ತೋರಿಸಿದೆ ದಕ್ಷಿಣವಾಗಿ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಒಂದು ಕಾನೂನು ಕಠಿಣವಾದ ಒಂದು ಕ್ರಮನ ಅನುಸರಿಸಬೇಕು. ಮರನ ಸುಮ್ಮನೆ ಕಡಿಯಕ್ಕೆ ಬಿಡಬಾರ್ದು. ಕಾನೂನನ್ನ ಕೈಗೆ ತಗೊಳ್ಬೇಕಾದವ್ರೆ ಅಂದ್ರೆ ಕಠಿಣ ಕಾನೂನನ್ನ ಹೇಳಬೇಕಾದವ್ರೆ ಇಂಥದ್ರಲ್ಲಿ ಶಾಮೀಲಾದ್ರೆ ಏನ್ ಮಾಡ್ತಾರೆ? ನಿಮ್ಗಳನ್ನ ಒಂದ್ ರೀತಿ ಟೆರರಿಸ್ಟ್ ತರ ನೋಡ್ತಾರ. ಅದನ್ನೇ ಮೇಡಮ್ ಹೇಳ್ತಾ ಇರೋದು. ಈಗ ನಮಗೆ ಮನೇಲಿ ಇರಕ್ ಬಿಡಲ್ಲ ಮೇಡಮ್. ನಾವು ಒಂದು ಮರ ಉಳಿಸ್ಬಿಟ್ರೆ ಅಂದ್ರೆ ನಮ್ಗೆ ಒಂದ್ ತಿಂಗಳು ಸಮಾಧಾನ. ಸ್ಯಾಂಕಿ ಟ್ಯಾಂಕಿ ಮೇಡಮ್ ಅಲ್ಲಿ ಫ್ಲೈಓವರ್ ಹಾಕ್ಬೇಕಂದಾಗ ನಾವೆಲ್ಲ ಒಂದಿಷ್ಟು ಜನ ಬಂದು ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿ ಎಲ್ಲರ ಮೇಲೆ FIR ಆಗ್ತದೆ ಸರ್ಕಾರ. ಪ್ರತಿಭಟನೆಗೆ FIR ಏನ್ ಮಾಡ, ಆಮೇಲೆ ಬೆಂಗಳೂರು ಎಲ್ಲೂ ಪ್ರತಿಭಟನೆ ಮಾಡಕ್ ಬಿಡಲ್ಲ. ಒಂದೇ ಒಂದು ಫ್ರೀಡಂ ಪಾರ್ಕ್. ಅವ್ರ ಫೇವರ್ ಆಗಿರ್ಬೇಕು ಮೇಡಮ್. ಮರ ಎಲ್ಲೋ ಕಡಿತಾರೆ, ನೀನು ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡುವಂತೆ. ಯೂತ್ಸ್ ಬನ್ನಿಯಪ್ಪ ಮರ ಉಳಿಸೋಣ, ಯಾರು ಬರಲ್ಲ. ಬರೀ ನಾವು ಸರ್ಕಾರನ ದೂಷಣೆ ಮಾಡೋದಲ್ಲ, ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯ ಏನು. ಡಾಕ್ಟರ್ಸ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ಇವತ್ತು ಡಾಕ್ಟರ್ಸ್ ದುಡ್ಡು ಕಿತ್ಕೊಂಡು ತಿನ್ನೋದು ಹೇಳ್ತಾರೆ, ಸಾರ್ ಹೇಳ್ತಾ ಇದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ, ಮರಗಳನ್ನ ಉಳಿಸ್ಕೊಳ್ಳಿ ಅಂತಾರೆ. ಇಂಥ ವೈದ್ಯರ್ಬೇಕು ನಮಗೆ, ಬರ್ಬೇಕು. ಇವತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿ ವಾಸ್ತವ ಅದೇ ಮೇಡಮ್, ಅದೇ ವಾಸ್ತವ. ಇವತ್ತು ಉತ್ತಮವಾದ ಪರಿಸರ. ನೀವು ಮಲೆನಾಡವ್ರು ಹೆಂಗಿರುತ್ತೆ ಮೇಡಮ್, ಆ ಕಡೆ ಒಂದ್ ಚೂರು ಕಾಯಿಲೆ ಇರಲ್ಲ, ಅಲ್ಲೊಂದ್ ಸ್ವಲ್ಪ ನೀರ್ ಕುಡಿದ್ಬಿಟ್ರೆ ಇರೋ ಬರೋ ಕಾಯಿಲೆ ಹೊಟ್ಟೋಗುತ್ತೆ. ಅಂದ್ರೆ ಆ ರಿಚ್ ಮಿನರಲ್ಸ್ ಇರುತ್ತೆ ನೀರಲ್ಲಿ, ಆ ಖನಿಜಗಳು ಅಷ್ಟು ಸಿಗ್ತವೆ. ಈಗ ನಮಗೆ ಮಿನರಲ್ಸ್ ಬೇಡ, ಅದೆಲ್ಲ ಸಾಯಿಸಿ ಕೊಡುವಂತಹ RO ನೀರ್ ಬೇಕಲ್ಲ ನಮ್ಗೆ, RO ವಾಟರ್ ಬೇಕು. ಆಮೇಲೆ ಇನ್ನೊಂದು, ಇತ್ತೀಚೆಗೆಲ್ಲ ಇಲ್ಲಿ ತನಕ ನಾವು ಕೇಳ್ಕೊ ಬಂದಿರೋದು ಉದ್ಯೋಗ ಕೊಡಿ ಅಂತ ಹೋರಾಟಗಳಾಗಿದೆ, ನೀರ್ ಕೊಡಿ ಅಂತ ಹೋರಾಟಗಳಾಗಿದೆ, ಊಟ ಕೊಡಿ ಅಂತ ಹೋರಾಟಗಳಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೀಗೆ ಹೋದ್ರೆ ಪರಿಶುದ್ಧ ಗಾಳಿ ಕೊಡಿ ಅಂತ ಕೇಳುವ ಪರಿಸ್ಥಿತಿ ಬರುತ್ತೆ. ಹಾಗಾಗಬಾರದು ಅಂದ್ರೆ ಬೆಂಗಳೂರ್ನ ನಾವೆಲ್ಲರೂ ಸೇಫ್ ಆಗಿ ನೋಡ್ಕೋಬೇಕು. ಸೇಫ್ ಆಗಿದೆ ಬೆಂಗಳೂರು, ಸೇಫ್ ಆಗಿದೆ. ಆದ್ರೆ ಮರ ಕಡಿಯುವಂತಹ ವಿಚಾರ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು.